ಸರಕಾರಿ ಪ್ರೌಢಶಾಲೆ ಅಂಚಟಗಿ ದಾಸ ಸಾಹಿತ್ಯದ ಅಶ್ವಿನಿ ನಕ್ಷತ್ರ ಶ್ರೀ ಕನಕದಾಸರ ಜಯಂತ್ಯೋತ್ಸವ. ಉಟ್ಟುಕೊಂಡರೆ ಅದು ಮಡಿಯಲ್ಲ. ಹೊಟ್ಟೆಯೊಳಗಿನ ಕಾಮಕ್ರೋಧಗಳನ್ನು ಬಿಟ್ಟು ನಡೆಯುವುದೇ ಅದು ಮಡಿ. ಕುಲ ಕುಲ ಎಂದು ಹೊಡೆದಾಡದಿರಿ ಹುಚ್ಚಪ್ಪಗಳಿರ, ನಿಮ್ಮ ಕುಲದ ನೆಲೆಯನ್ನು ಬಲ್ಲಿರ. ಆತ್ಮ ಜೀವ ಗಾಳಿ ನೀರು ಅನ್ನ ಯಾವ ಕುಲ? ಕರ್ನಾಟಕ ಸಂಗೀತದ ಮೂಲಭೂತ ಸಿದ್ಧಾಂತಗಳಿಗೆ ಕಾಣಿಕೆಯನ್ನಿತ್ತವರು ಕನ್ನಡ ಭಾಷೆಯ ಪ್ರಸಿದ್ಧ ಕೀರ್ತನಕಾರರು. 250ಕ್ಕೂ ಹೆಚ್ಚು ದಾಸರಲ್ಲಿ ಇವರೇ ಶೂದ್ರದಾಸರು. ಕುರುಬ ಜನಾಂಗಕ್ಕೆ ಸೇರಿದ ದಂಪತಿಗಳ ಮಗನಾಗಿ ಜನಿಸಿದವರೇ ಅವರೇ ನಮ್ಮ ನಿಮ್ಮೆಲ್ಲರ ಭಕ್ತಿಯ ದೈವ ಶ್ರೀ ಕನಕ. ಮನುಷ್ಯನಾಗಿ ಹುಟ್ಟುವುದೇ ವಿರಳ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಕವಿಯಾಗುವುದು ಇನ್ನೂ ವಿರಳ. ಕವಿ ಆದ ಮೇಲೆ ಸಂತನಾಗುವುದು ವಿರಳಾತಿ ವಿರಳ ಅನ್ನುವಂತಹ ಒಂದು ಮಾತಿದೆ. ಆ ವಿರಳಾತಿ ವಿರಳರಲ್ಲಿ ನಮ್ಮ ಕನಕದಾಸರು ಒಬ್ಬರು. ಮನುಷ್ಯನಾಗಿ, ಕವಿಯಾಗಿ, ಸಂತನಾಗಿ, ತತ್ವಜ್ಞಾನಿಯಾಗಿ, ದಾರ್ಶನಿಕನಾಗಿ, ಸಮಾಜ ಸುಧಾರಕನಾಗಿ ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಆಗಬಹುದೇ ಅಂತೇಳಿ ನಾವು ಯೋಚನೆ ಮಾಡುವಷ್ಟರಲ್ಲೇ ಆಗಿದಂತಹ ಒಬ್ಬ ಉದಾಹರಣೆ ನಮ್ಮ ಮುಂದೆ ಇದ್ದಾರೆ. 15ನೇ ಶತಮಾನದ ಅಂತ್ಯ, 16ನೇ ಶತಮಾನದ ಆರಂಭದಲ್ಲಿ ಹುಟ್ಟಿಕೊಂಡಂತಹ ದಾಸ ಸಾಹಿತ್ಯದಲ್ಲಿ ಅಗ್ರಗಣ್ಯರು, ಅಶ್ವಿನಿ ನಕ್ಷತ್ರಗಳಲ್ಲಿ ಒಬ್ಬರೆನಿಸಿಕೊಂಡಂತಹ ಕನಕದಾಸರ ಜಯಂತಿ ಇವತ್ತು. ವೀರಪ್ಪ ನಾಯಕ ತಾಯಿ ಬಚ್ಚಮ್ಮ ಹಲವು ವರ್ಷಗಳ ಕಾಲ ದಂಪತಿಗಳಿಗೆ ಮಕ್ಕಳೇ ಇರೋದಿಲ್ಲ. ತಿರುಪತಿ ತಿಮ್ಮಪ್ಪನ ಮಕ್ಕಳಾಗಿ ತಿಮ್ಮಪ್ಪನಿಗೆ ಪ್ರಾರ್ಥನೆಯನ್ನ ಮಾಡಿದ ನಂತರ ಅವರು ಏನ್ ಮಾಡ್ತಾರೆ, ಕಾಗಿ ನೆಲೆಯಿಂದ ಉಡುಪಿಗೆ ಅವರು ಕಾಲ್ನಡಿಗೆಯಲ್ಲಿ ಹೋಗ್ತಾರೆ. ಆ ದಿನದಲ್ಲಿ ಕೃಷ್ಣ ಮಠದ ಒಳಗಡೆ ಜನಿವಾರ ಇದ್ದವರಿಗೆ ಮಾತ್ರ ಪ್ರವೇಶ, ಇವರ ಕಡೆ ಇರೋದಿಲ್ಲ. ಹಾಗಾಗಿ ಇವರಿಗೆ ಪ್ರವೇಶ ನಿರಾಕರಣೆ ಆಗುತ್ತೆ. ಆಗ ದೇವರದ ಹಿಂಬಾಗಿಲಿನಲ್ಲಿ ಹೋಗಿ ಬಾಗಿಲನ್ನು ತೆರೆದ ಸೇವೆಯನ್ನು ಕೊಡು ಹರಿಯೇ, ಕೂಗಿದರು ದನಿ ಕೇಳಲಿಲ್ಲ ಬೇಕಾದ ಹರಿಯೇ ಅಂತೇಳಿ ಅನನ್ಯ ಭಕ್ತಿ ಭಾವದಿಂದ ಪ್ರಾರ್ಥಿಸಿದಾಗ ಶ್ರೀರಾಮಮೂರ್ತಿ ಕೃಷ್ಣ ಅವರ ಇದ್ದ ಎಡೆಗೆ ತಿರುಗಿ ದರ್ಶನ ಕನಕದಾಸರು ಆ ಕಾಲದಲ್ಲಿ ಇದ್ದಂತಹ ವರ್ಣಭೇದ ನೀತಿಯನ್ನು ಅವರು ವಿರೋಧಿಸ್ತಾರೆ. ಶ್ರೇಷ್ಠ ಕನಿಷ್ಠ ಅನ್ನುವಂಥದ್ದನ್ನ ಪ್ರತಿರೋಧಿಸ್ತಾರೆ. ಸಮಾನತೆಯ ಪಾಠವನ್ನ ಹೇಳ್ತಾರೆ. ಎಲ್ಲೂ ಕೂಡ ದೊಡ್ಡ ದೊಡ್ಡ ಭಾಷಣ, ವೇದಿಕೆ, ಹಿಂಬಾಲಕರಿಲ್ಲ. ತಮ್ಮ ಕೃತಿಗಳ ಮೂಲಕನೇ ಅವ್ರು ಏನ್ ಮಾಡ್ತಾರೆ, ಜನರಿಗೆ ಮನಮುಟ್ಟುವಂತೆ ತಿಳಿಸ್ತಾರೆ. ಅದರಲ್ಲಿ ಒಂದು ಇವರ ಹೆಸರು ತಿಮ್ಮಪ್ಪ ನಾಯಕ. ಇವರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಾಡ ಗ್ರಾಮದಲ್ಲಿ 1509ರಲ್ಲಿ ಜನಿಸುತ್ತಾರೆ. ಕುರುಬ ಜನಾಂಗಕ್ಕೆ ಸೇರಿದ ತಾಯಿ ಬಚ್ಚಮ್ಮ ಹಾಗೂ ವೀರಪ್ಪ ನಾಯಕ ಅವರ ದಂಪತಿಗಳಿಗೆ ಸುಪುತ್ರನಾಗಿ ಜನಿಸಿದ್ದನ್ನು ಕೇಳಿಸಿಕೊಂಡ ಕನಕದಾಸರು ಸರಿ ಎಂದು ಅವರ ವ್ಯಾಸರ ದೀಕ್ಷೆಯನ್ನು ಪಡೆದು ಹೋಗುತ್ತಾರೆ ಮತ್ತು ಅವರು ಬಾಡಗಿಂದ ತಿರುಪತಿ ತಿಮ್ಮಪ್ಪ ಕೇಳಲಿ ಇವರ ಮನೆಯ ದೇವರ, ಹುಟ್ಟಿ ಬಂದ ತಿಮ್ಮಪ್ಪ ಹೆಸರಿಂದ ಬಚ್ಚಮ್ಮ ತಾಯಿ ಒಡಲಾಗಿಂದ ಬಾಡ ಗ್ರಾಮದಲ್ಲಿ ಜನಿಸಿ ಪವಾಡಗೈದ. ಭಕ್ತಿಯ ಭಂಡಾರ ರಸ ಕಾಗಿ ನೆಲೆಯ ನಿವಾಸ, ನಮ್ಮ ಭಕ್ತ ಕನಕದಾಸ, ನಮ್ಮ ಭಕ್ತ ಕನಕದಾಸ. ಈ ಒಂದು ವೇದಿಕೆಯ ಮೇಲೆ ಉಪಸ್ಥಿತರಿರುವ ನಮ್ಮ ಶಾಲೆಯ SDMC ಅಧ್ಯಕ್ಷರಾದ ರಮೇಶ್ ಜೋಳಪ್ನವರ್ ಸರ್ ಅವರು ಈ ಒಂದು ಕಾರ್ಯಕ್ರಮದ ಕುರಿತು ಒಂದಿಷ್ಟು ಮಾಹಿತಿ ಅಥವಾ ಅವರ ಒಂದು ಅನಿಸಿಕೆಯನ್ನ ನಮ್ಮ ಮುಂದೆ ಹಂಚಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ಕನಕದಾಸರ ಜಯಂತಿ ಶುಭಾಶಯಗಳು. ಕನಕದಾಸರ ಬಗ್ಗೆ ನಾನು ಹೆಚ್ಚು ತಿಳ್ಕೊಂಡಿಲ್ಲ. ಯಾಕಂದ್ರೆ ಒಬ್ಬ ರಾಜ ದಾಸನಾಗಿ ಕವಿಯಾಗಿ ಬಾಳುವುದು ಬಹಳ ಪ್ರಾಮುಖ್ಯತೆ. ನಾವು ಎಲ್ಲರೂ ದಾಸರಾಗಿ ರಾಜನಾಗಬೇಕು ಅನ್ನುವ ಆಸೆ ಇರುತ್ತದೆ. ಅವರಿಗೆ ರಾಜನಿಂದ ದಾಸನಾಗಬೇಕು ಅನ್ನುವ ಒಂದು ಸಂಸ್ಕೃತಿ ಕೊಟ್ಟಂತ ಅವರ ತಂದೆ ತಾಯಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಒಡಲು ಹಸಿಯಲು ಅನ್ನವಿಲ್ಲ
ನಿನ್ನ ಚರಣಗಳ ಪ್ರಾಣವನ್ನು ಪರರು ಬೇಡಿದರೆತ್ತಿ ಕೊಡಬಹುದು ಮಾನದಲೇ ಮನವ ತಗ್ಗಿಸಲುಬಹುದು ಪ್ರಾಣನಾಯಕನಾದ ಆದಿಕೇಶವರಾಯ ಜಾಣ ಶ್ರೀ ಕೃಷ್ಣ ನಿನ್ನಡಿಯ ಬಿಡಲಾಗದು 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 ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣ. ಮಹಾನ್ ವ್ಯಕ್ತಿ ಭಕ್ತ ಕನಕದಾಸನ ನಾವು 530 ವರ್ಷಗಳು ನೆನೀತಾ ಇದ್ರೆ ತಮ್ಗೆ ಗೊತ್ತಿದೆ ಒಂದು ಒಳ್ಳೆಯ ಮಾತಾಡಿದ್ರೆ ಎಲ್ಲರೂ ದಾಸರಿದ್ದವರು ರಾಜ ಆಗಬೇಕಂತ ಬಯಸ್ತಾರೆ. ಇದು ಮಾತ್ರ ಸತ್ಯ. ಎಲ್ಲರಿಗೆ ಐಷಾರಾಮಿ ಜೀವನದ ಬೇಕಂತ ನಾವು ಬಯಸ್ತಾ ಇದ್ದೀವಿ. ರಾಜ ಇದ್ದವ ದಾಸನಾಗ್ತಾನೆ, ಸಂತನಾಗ್ತಾನೆ. ಹೊಲದೊಳಗ ಸಿಕ್ಕಿರ್ತಕ್ಕಂಥ ಕನಕವನ್ನ ಜನರ ಅಭ್ಯುದಯಕ್ಕಾಗಿ ಬಳಸ್ತಾರೆ. ನಾವೇನಾರ ಮನೆ ಕಟ್ಟುವಾಗ ಹೊಲ ಬಂಗಾರ ಸಿಕ್ಕರೆ ಏನು ಮಾಡಿದ್ವಿ? ಯಾರಿಗೆ ತೋರಿಸಿಲ್ಲ, ಒಳಗೆ ಇಟ್ಕೊಂಡ ಸುಮ್ಮನೆ ಅಲ್ಲ. ಜಾತಿ ವ್ಯವಸ್ಥೆ ಬಹಳ ತೀವ್ರ ಮಾಡ್ತಾ ಇದೆ. ನಮ್ಮ ಜಾತಿ ಶ್ರೇಷ್ಠ, ನಾವು ಶ್ರೇಷ್ಠ ಅನ್ನುವ ಮನೋಭಾವನೆ ಎಲ್ಲರಲ್ಲಿ ಬಿಡ್ತಾ ಇದೆ. 16ನೇ ಶತಮಾನದೊಳಗೆ ಕುಲವೆಂದು ಹೊಡೆದಾಡದಲ್ಲಿ ನಿಮ್ಮ ಕುಲದ ನೆಲೆಯನ್ನಾದರೂ ಬಲ್ಲಿರ ಬಲ್ಲಿರ ಅಂತ ಹೇಳಿ ಒಂದು ಕೀರ್ತನೆಯನ್ನ ಹಾಕ್ತಾರೆ. ಕುಲ ಅಂದ್ರೆ ಇದು ಜಾತಿ. ನನ್ನ ಜಾತಿ ಶ್ರೇಷ್ಠ, ನನ್ನ ಜಾತಿ ಶ್ರೇಷ್ಠ ಅಂತ ಯಾಕೆ ಹೊರಗಾಡ್ತಾ ಇದ್ದೀರಿ? ಆ ದೇವರ ಬಗ್ಗೆ ಭಕ್ತಿ ಭಾವನೆ ಬೆಳೆಸ್ಕೊಟ್ರೆ. ಅಧ್ಯಕ್ಷತೆಯ ಭಾಷಣವನ್ನು ಮಾಡಿದ ನಮ್ಮ ಶಾಲೆಯ MS ಶಿವಾಜಿಮಠ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಅಭಿವೃದ್ಧಿಗೆ ಶ್ರಮಿಸ್ತಾ ಇದೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಈಗಾಗಲೇ ನಮ್ಮ ಮಕ್ಕಳು ಪಠ್ಯದ ಜೊತೆಗೆ ಕ್ರೀಡೆಯಲ್ಲಿ ಕೂಡ ಭಾಗವಹಿಸಿ ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿರ್ತಾರೆ. ಅದೇ ರೀತಿ ಇಲಾಖೆ ಕೂಡ ಮಾಡುವಂತಹ ಕೆಲವೊಂದು ಸ್ಪರ್ಧೆಗಳಲ್ಲಿ ಕೂಡ ನಮ್ಮ ಮಕ್ಕಳು ಸಕ್ರಿಯವಾಗಿ ಭಾಗವಹಿಸಿ ಶಾಲೆಯ ಹೆಸರನ್ನ, ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದಿರ್ತಾರೆ. ಆ ನಿಟ್ಟಿನಲ್ಲಿ ಇದೇ ವೇದಿಕೆಯಲ್ಲಿ ಬಹುಮಾನ ವಿತರಣೆಯನ್ನು ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯೋಪಾಧ್ಯಾಯರ ಆದೇಶದ ಮೇರೆಗೆ ಈಗಾಗಲೇ ಪ್ರಯುಕ್ತ ರಾಜ್ಯ ಮಟ್ಟದಲ್ಲಿ ರಾಣಿ ಚೆನ್ನಮ್ಮನ ಕುರಿತು ಪ್ರಬಂಧ ಸ್ಪರ್ಧೆಯನ್ನ ಇಲಾಖೆ ಆಯೋಜನೆಯನ್ನು ಮಾಡಿದ್ದು. ನಮ್ಮ ಶಾಲೆಯ ವಿದ್ಯಾರ್ಥಿನಿ, ವೆರಿ ಟ್ಯಾಲೆಂಟೆಡ್ ಗರ್ಲ್ ಆಗಿರುವಂತಹ ಕುಮಾರಿ ಯಶೋಧ ಸಾದರ್ ಅವರು ಭಾಗವಹಿಸಿ ತಾಲೂಕಿನಿಂದ ಆಯ್ಕೆಯಾಗಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಶಾಲೆಯನ್ನು ಪ್ರತಿನಿಧಿಸಿರ್ತಾಳೆ. ಅವಳಿಗೆ ಮಾನ್ಯ ಅಧ್ಯಕ್ಷರು, ಮಾನ್ಯ ಮುಖ್ಯೋಪಾಧ್ಯಾಯರು ಈ ಬಹುಮಾನವನ್ನು ಕೊಟ್ಟು ಅವಳಿಗೆ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ.